ಇನ್ನು ಅನನ್ಯ ಭಟ್ ಕಟ್ಟುಕತೆ ಹೇಳಿದ್ದ ಸೌಜನ್ಯ ಭಟ್ಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಸತತ 3ನೇ ದಿನ ಎಸ್ಐಟಿ ವಿಚಾರಣೆ ನಡೆಸಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಜಯಂತ್ ಹೆಸರನ್ನ ಸುಜಾತ ಭಟ್ ಹೇಳಿದ್ದಾರೆ ಅಂತಿದ್ದಾರೆ. ಹೀಗಾಗಿ 2ನೇ ದೂರುದಾರ ಜಯಂತ್ಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ದೆಹಲಿಗೆ ಭೇಟಿ ನೀಡಿದ್ದ ಬಗ್ಗೆ ಸುಜಾತ ಭಟ್ ಜಯಂತ್ ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸುವ ಬಗ್ಗೆ ಸಾಧ್ಯತೆ ಇದೆ ಅಂತಿದ್ದಾರೆ. ಪಾಪ ಈಗ ಏಕಾಂಗಿ ಆಗ್ಬಿಟ್ಟಿದಾರಂತೆ. ತಿಬ್ರೋಡಿ ಗ್ಯಾಂಗ್ ಕೈ ಕೊಟ್ಬಿಟ್ಟಿದೆ ಅಂತ. ಅಷ್ಟೇ ರೀ ಅದು ಕತೆ. ನಿಮ್ಮ ಬಳಕೆ ಎಷ್ಟಿರುತ್ತೋ ಅಷ್ಟು ಬಳಕೆ ಮಾಡ್ತಾರೆ, ಆಮೇಲೆ ಬಿಸಾಕ್ತಾ ಇರ್ತಾರೆ. ಸುಜಾತ ಭಟ್ ಏಕಾಂಗಿಯಾಗಿ ಆಟೋದಲ್ಲಿ ಓಡಾಡ್ತಾ ಇದ್ದಾರಂತೆ. ಪಾಪ ಉಜಿರೆಯಲ್ಲಿ ಒಂದು ಯಾವುದೋ ಲಾಡ್ಜಲ್ಲಿ ಉಳ್ಕೊಂಡಿದ್ದಾರಂತೆ. ಅಲ್ಲಿಂದಲೇ ಕಚೇರಿಗೆ ಬರ್ತಾರಂತೆ, ಹೋಗ್ತಾರಂತೆ. 3 ದಿನದ ವಿಚಾರಣೆಯಲ್ಲಿ ಎಸ್ಐಟಿ ಮುಂಜೆ ಕ್ಷಣಕ್ಕೊಂದು ಮಾತನಾಡ್ತಾ ಇದ್ರಂತೆ. ಪಾಪ ಅವ್ರಿಗೆ ಏನು ಮಾತಾಡ್ತಿದ್ದೀನೋ ಅವರಿಗೆ ಗೊತ್ತಾಗ್ತಿಲ್ವೇನೋ. 5 ನಿಮಿಷದ ಹಿಂದೆ ಆಡಿದ ಮಾತನ್ನ 5 ನಿಮಿಷದಲ್ಲಿ ಮತ್ತೊಂದು ರೀತಿ ಹೇಳಿಕೆಯನ್ನು ಕೊಟ್ಟು ಎಸ್ಐಟಿ ಅವ್ರಿಗೆ ತಲೆನೋವು ಆಗ್ಬಿಟ್ಟಿದಾರಂತೆ. ಸೊ ಕೊನೆಯ ಹಂತದಲ್ಲಿ ನನಗೆ ನನ್ನ ಆಸ್ತಿ ಕೊಡಿಸ್ಬಿಡ್ರಿ ಅಂತ ಮತ್ತೆ ಕಣ್ಣೀರು ಹಾಕ್ತಾರಂತೆ. ನನ್ನನ್ನು ಬಿಟ್ಬಿಡ್ರಿ, ನಾನು ಮಾಡಿದ ಆರೋಪ ಎಲ್ಲ ಸುಳ್ಳು, ಇಲ್ಲಿಗೆ ಬಿಟ್ಬಿಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಆದರೆ ಸುಳ್ಳು ಸಾಕ್ಷಿ ತನಿಖೆಯ ಹಾದಿ ತಪ್ಪಿಸಿ ಷಡ್ಯಂತ್ರದ ಒಂದು ಭಾಗವಾಗಿರುವ ಸುಜಾತ ಭಟ್ಗೆ ಬಂಧನದ ಭೀತಿ ಈಗ ಡೆಫಿನೆಟ್ಲಿ ಇರುತ್ತೆ. ಹಾಗಾದ್ರೆ ಎಸ್ಐಟಿ ಮುಂದೆ ಸುಜಾತ ಭಟ್ ಹೇಳ್ತಾ ಇರುವಂಥ ಕಥೆಗಳು ಏನು ನೋಡೋಣ. ಸೊ ಹಿಂದೆ ಕೊಟ್ಟಿರುವಂಥ ಕಥೆಗಳು ಏನಾಗಿದ್ದಾಗ ಮೊದಲೇ ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಪರ್ಕಳದವಳು, ನಮ್ಮ ಆಸ್ತಿ ಧರ್ಮಸ್ಥಳದ ಪಾಲಾಗ್ಬಿಟ್ಟಿದೆ ಅಂತ ಹೇಳಿ. ಅದಕ್ಕೆ ಅವ್ರದ್ದೆಲ್ಲ ವಂಶ ವೃಕ್ಷವನ್ನು ಚೆಕ್ ಮಾಡಿಸಿದ್ರು. ಅಲ್ಲೂ ತಲೆ ಕೆಟ್ಟೋಗ್ಬಿಡ್ತು ಎಸ್ಐಟಿ ಅವ್ರಿಗೆ. ಏನಮ್ಮ ಹಿಂಗೆ ಹೇಳ್ತಾ ಇದ್ದೀರಾ ಅಂತೇಳಿ. ನನ್ನ ಆಸ್ತಿಯನ್ನು ಮತ್ತೆ ಮರಳಿ ಕೊಡಿಸಿ. ಏನು ಎಸ್ಐಟಿ ಅವ್ರ ಕೆಲಸನ ಅದು? ಇದು ಸಿವಿಲ್ ವ್ಯಾಜ್ಯ, ಸಿವಿಲ್ ಮ್ಯಾಟರ್. ಹೋಗ್ಬೇಕಾಗಿದ್ರು ಕೋರ್ಟಿಗೆ, ವ್ಯಾಜ್ಯವನ್ನು ಹಾಕಬೇಕಾಗಿರೋ ತಕರಾರನ್ನು ಅಲ್ಲಿಗೆ ಕೋರ್ಟಲ್ಲಿ. ಎಸ್ಐಟಿ ಅವ್ರದ್ದು ಕೆಲಸನ ಅದು? 3ನೇ ಹೇಳಿಕೆ, ನಾನು ಸೂರತ್ಕಲ್ನಿದ್ದೆ, ನನ್ನ ಮನೆ ಸುಟ್ಟು ಹೋಗ್ಬಿಟ್ಟಿದೆ, ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ದಾಖಲೆಗಳೆಲ್ಲ ಹೊರಟೋಗ್ಬಿಡ್ತು ಅಂತ ಹೇಳಿ. ಎಲ್ಲ ಡಾಕ್ಯುಮೆಂಟ್ಗಳು ಹೋದರೂ ಆನ್ಲೈನಲ್ಲಿ ಇರುತ್ತೆ ಅಲ್ವಾ? ನಿಮ್ಮ ಹತ್ರ ಇಲ್ಲದೆ ಇದ್ರೂ ಇನ್ನೊಂದು ಕಡೆಗೆ ಇದ್ದೇ ಇರುತ್ತೆ ಅಲ್ಲ ದಾಖಲೆಗಳು, ಎಲ್ಲ ಒಂದು ಇರಬೇಕಲ್ಲ. 4ನೇದು, 2003ರಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಳೆದು ಹೋಗ್ಬಿಟ್ಟಿದ್ದಾಳೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು. ಇಲ್ಲಿಂದ ಶುರುವಾಯಿತು ಕಥೆ. ಅನನ್ಯ ಭಟ್ಗಳನ್ನು ಕೊಲೆ ಮಾಡಲಾಗಿದೆ. ಮೇಡಮ್ ಕನ್ಕ್ಲೂಷನ್ಗೆ ಬಂದೇ ಬಿಟ್ಟಿದ್ರು. ಯಾರಾದರೂ ತಾಯಿ ತನ್ನ ಮಗಳು ಎಲ್ಲೇ ಹೋಗಿದ್ರು ಕೂಡ ಅವಳೆಲ್ಲೋ ಒಂದು ಕಡೆಗೆ ಬದುಕಿರ್ತಾಳೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಈ ಮೇಡಮ್ ಹೆಂಗೆ ಆಡ್ಬಿಟ್ರು ಅಂದರೆ, ಇಲ್ಲ ನನಗೆ ಗೊತ್ತು, ನನ್ನ ತಾಯಿ ಹೃದಯ ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆ, ಅವಳು ಸತ್ತೋಗ್ಬಿಟ್ಟಿದ್ದಾಳೆ. ಯಾವ್ದಾರ ತಾಯಿ ಹಂಗೆ ಹೇಳ್ತಾರೆ ರೀ? ಸತ್ತೋಗಿರೋ ಮಗಳು ಕಣ್ಣು ಮುಂದೆನೇ ಸತ್ತೋಗಿದ್ರು ಕೂಡ ತಾಯಿ ಹೇಳಲ್ಲ, ಅವಳಿನ್ನೂ ಬದುಕಿದ್ದಾಳೆ ಅಂತಾರೆ. ಅದು ತಾಯಿ ಹೃದಯ. ಇಲ್ಲಿ ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡಿಬಿಟ್ಟು ಸತ್ತೇ ಹೋಗ್ಬಿಟ್ಟಿದ್ದಾಳೆ. ಕ್ಲಿಯರ್ ಡಿಕ್ಲರೇಷನ್. ನನ್ನ ಮಗಳು ತುಂಬ ವರ್ಷ ನನ್ನಿಂದ ದೂರ ಇದ್ದಳು ಅಂತ. ಇಲ್ಲದೆ ಇರುವಂಥ ಮಗಳು ದೂರ ಇದ್ಳು. ಓಕೆ. ಅನನ್ಯ ಭಟ್ ನನ್ನ ಮಗಳಲ್ಲ. ಆಮೇಲೆ ಮತ್ತೆ ಒಂದು, ಅನನ್ಯ ಭಟ್ ಸೋಮೇಶ್ವರದ ನನ್ನ ಸ್ನೇಹಿತರ ಮಗಳು. ಅದ್ಯಾರಿನ್ನು ಹೊಸದಾಗಿ ಬಂದರೂ ಗೊತ್ತಿಲ್ಲ. ಅನನ್ಯ ಫೋಟೋ ಸೂರತ್ಕಲ್ ಮನೆ ಸುಟ್ಟಾಗ ಕಳೆದು ಹೋಗ್ಬಿಟ್ಟಿದೆ. ಆದರೆ ದಿಢೀರಂತ ಒಂದು ಫೋಟೋ ಬಂದ್ಬಿಡ್ತು. ನಾನು ತೋರಿಸಿದ ಫೋಟೋದಂತೆಯೇ ಅನನ್ಯ ಇದ್ದಳು ಅಂತ ಹೇಳಿ. ಏನ್ರಿ, ಯಾಕೋ ನಮ್ಮ ಕನ್ನಡ ಚಿತ್ರರಂಗದವರು ಮೇಡಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಿಜ, ನಮ್ಮ ಇಂಥ ಸ್ಟೋರಿಗಳನ್ನು ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡುವಂಥದ್ದು ಎಲ್ಲಾದ್ರೂ ಸಿಗುತ್ತಾ ದಿವ್ಯಾ? ನೀವು ಫಿಲ್ಮ್ ಅನೇಕ ರಿಪೋರ್ಟ್ ಮಾಡ್ತೀರಿ, ಸಬ್ಜೆಕ್ಟ್ ಆಗಿ ನೋಡ್ಬೇಕಾ ಅಥವಾ ಕಾಮಿಡಿ ಸಬ್ಜೆಕ್ಟ್ ಆಗಿ ನೋಡ್ಬೇಕಾ? ಈ ಮೇಡಮ್ ವಿಚಾರದಲ್ಲಿ ಕಾಮಿಡಿ ಆಗೇ ನೋಡಬೇಕು. ಈ ಮೇಡಮ್ ವಿಚಾರದಲ್ಲಿ ಸೌಜನ್ಯ ಕೇಸನ್ನು ಸೀರಿಯಸ್ ಆಗಿ ನೋಡೋಣ, ಇನ್ನುಳಿದಂಥ ಕೇಸ್. ಈ ಮೇಡಮ್ ವಿಚಾರದಲ್ಲಿ ಕಾಮಿಡಿಯಾಗೆ ನೋಡಬೇಕು. ಈಗ ಇವರನ್ನ ಕಾಮಿಡಿ ರೀತಿಯಲ್ಲಿ ಮಾಡಿದ್ರಲ್ಲ, ಅವರನ್ನ ನೋಡಬೇಕು. ಅವರನ್ನ ಜನ ಚೀತು ಅಂತ ಒಗಿಬೇಕು. ಯಾಕೆಂದ್ರೆ ಈ ವಯಸ್ಸಲ್ಲೂ ಅವ್ರನ್ನ ಅಲಿಯೋ ರೀತಿಯಲ್ಲಿ ಮಾಡಿಟ್ಬಿಟ್ರಲ್ರಿ. ಅವರನ್ನ ಕೇಳಿದ್ದವ್ರು ಯಾವುದೋ ಜಮೀನು ವಿಚಾರಕ್ಕೆ ಬಂದಿದ್ದವ್ರನ್ನ ಏನೇನೋ ಕಥೆ ಕಟ್ಬಿಟ್ಟು ಪಾಪ ಈ ವಯಸ್ಸಲ್ಲಿ ಅಲಿಯೋ ರೀತಿಯಲ್ಲಿ ಮಾಡಿಟ್ಬಿಟ್ರಲ್ಲ. ಅವ್ರಿಗೇನೋ ಅರ್ಥ ಆಗಲ್ಲ, ಅರ್ಥ ಆಗಲಿಲ್ವೋ, ಅಥವಾ ನೀವು ಅವ್ರ ತಲೆ ತುಂಬಿದ್ರೋ ಏನೋ ಒಂದು ಮಾಡ್ಬಿಟ್ಟು ಯಾವ ರೀತಿ ತಂದಿಟ್ಟಿದ್ದೀರಾ ನೋಡಿ. ನೀವು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು ಪುಂಗಿ ಊದ್ತಾ ಇದ್ದೀರಾ. ಆಚೆನೂ ಆಗಲ್ವೇನೋ, ಇನ್ನೂ ಊದ್ತಾ ಇದ್ದೀರಾ ಹಂಗೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಧರ್ಮಸ್ಥಳ ವಿರುದ್ಧ ಎಐ ವಿಡಿಯೋಗಳನ್ನ ಸೃಷ್ಟಿಸಿ ನಾನಾ ಸುಳ್ಳುಗಳನ್ನ ಸೃಷ್ಟಿಸಿದಂತಹ ಸಮೀರ್ಗೆ ಎಸ್ಟಿಪಿಐ ನ ನಂಟಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ವಿದೇಶದಲ್ಲಿ ಕೂತಿರುವಂತಹ ತಂಡವೊಂದು ಹಿಂದೂ ವಿರೋಧಿ ಸಮೀರ್ ವಿಡಿಯೋಗಳಿಗೆ ಲೈಕ್ ಕಮೆಂಟ್ಗಳನ್ನ ಮಾಡ್ತಾ ಇದೆ. ಇವರದ್ದು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ನಾಶಪಡಿಸುವಂತ ಉದ್ದೇಶ ಆಗಿದೆ. ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಸಮೀರ್ ಪಾತ್ರ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ನಾಯಕರ ರಾಜಕೀಯ ಹೇಳಿಕೆಗಳು ಕೂಡ ಮುಂದುವರೆದಿದೆ. ಎಡಪಂಥೀಯರ ಟೂಲ್ ಕಿಟ್ ಕೆಲಸ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಜೋಶಿ ಆರೋಪಿಸಿದ್ರೆ, ಈ ಸರ್ಕಾರಕ್ಕೆ ಮಂಜುನಾಥ ಸ್ವಾಮಿಯ ಶಾಪ ತಟ್ಟಲಿದೆ ಅಂತ ಕುಮಾರಸ್ವಾಮಿ ಎಚ್ಚರಿಕೆ ಕೊಟ್ಟರು. ಇನ್ನೊಂದು ಕಡೆಗೆ ಎನ್ಐಎ ಅಥವಾ ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹಿಸಿದೆ. ಸೆಪ್ಟೆಂಬರ್ 1ಕ್ಕೆ ಬಿಜೆಪಿ
ಧರ್ಮಸ್ಥಳ ಯಾತ್ರೆಯನ್ನು ಹಮ್ಮಿಕೊಳ್ಳುವ ಮುನ್ನವೇ ಆಗಸ್ಟ್ 31ಕ್ಕೆ ಜೆಡಿಎಸ್ ಧರ್ಮಸ್ಥಳ ಜಾಥಾ ಹಮ್ಮಿಕೊಂಡಿದೆ. ಇನ್ನು ಯಾರ್ಯಾರೇನೇನು ಹೇಳಿದ್ರು ನೋಡಿ. ಜಿಹಾದಿ ಏಲ್ಮೆಂಟ್ ನ ಮೂಲಕ ಮೊದಲ ಹೆಜ್ಜೆಯಾಗಿ ಈ ಸಮೀರ ಮುಂದಕ್ಕೆ ಬಂದ. ಮಾವೋವಾದಿಗಳು ಅವ್ರ ಹಿಂದೆ ಬಂದು ಅವರ ಮುಖವಾಡವಾಗಿ ಗಿರೀಶ್ ಮಟ್ಟಣ್ಣ ಎಂಟ್ರಿ ಆಗ್ತಾರೆ. ಆದಷ್ಟು ಬೇಗ ಧರ್ಮಸ್ಥಳವನ್ನ ಧ್ವಂಸ ಮಾಡುವಂತ ಧಾವಂತ ಇತ್ತು. ಆಗ ಅವ್ರು ಏನ್ ಮಾಡಿದ್ರು, ಸಮೀರನ್ನ ಕರ್ಕೊಂಡು ಬಂದ್ರು. ಅಲ್ಲಿಗೆ ಜಿಹಾದಿ ಏಲಿಮೆಂಟ್ಗಳ ಎಂಟ್ರಿ ಆಗುತ್ತೆ. ಸಮೀರ ಒಳಗ್ ಬಂದ ತಕ್ಷಣ ಅದು ರಾಜ್ಯಾದ್ಯಂತ ವ್ಯಾಪಕಗೊಂಡಿದ್ದರಿಂದ ಅನೇಕ ಹೊಸ ಹೋರಾಟಗಾರರು ಧರ್ಮಸ್ಥಳದ ಪರವಾಗಿ ಬೀದಿಗೆ ಬಂದು ನಿಂತ್ಕೊಳ್ತಾರೆ. ಒಬ್ಬ ಮುಸಲ್ಮಾನ ಬಂದಿದ್ದಾನೆ ಅಂತಂದ್ರೆ ಇದರಲ್ಲಿ ಏನೋ ಇರಬೇಕು ಅಂತ. ಯಾಕೆಂದ್ರೆ ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂತ ಟೂಲ್ ಕಿಟ್ ಮೂಲಕ ಪ್ರಾಯೋಜಿತ ದಾಳಿ ಇದು. ಕಾಂಗ್ರೆಸ್ ಸರ್ಕಾರದಾಗಿಲ್ತ ಅಲ್ಟ್ರಾ ಲೆಫ್ಟಿಸ್ಟ್ ಏನು ಎಲಿಮೆಂಟ್ಸ್ ಗಳಿದ್ದಾವೆ, ದೀಸ್ ಎಲಿಮೆಂಟ್ಸ್ ಆರ್ ಪ್ಲೇಯಿಂಗ್ ಬಿಹೈಂಡ್ ದಿ ಸ್ಕ್ರೀನ್. ಇದ್ರ ಹಿಂದಿರುವಂತಹ ಷಡ್ಯಂತ್ರ ಏನಂತ ತಿಳ್ಕೊಂಡು ನಿಷ್ಪಕ್ಷಪಾತವಾಗಿ ಹೈಕೋರ್ಟ್ ಮಾನಿಟರಿಂಗ್ ತನಿಖೆ ಆಗಲಿ. ನೇರವಾಗಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ನಡ್ಕೊಂಡಂತ ರೀತಿ ಏನಿದೆ, ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನೋ ಒಂದು ಶಿಕ್ಷೆ ಆಗಬೇಕು. ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಧರ್ಮಸ್ಥಳನು ಕಿತ್ಕೊಂಡು ಒಂದು ಟ್ರಸ್ಟ್ ಮಾಡಿ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಅಲ್ಲಿರೋ ಅಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ ಬಿಜೆಪಿಯವರು. ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ SIT ಘಟನೆ ಮಾಡಿದಾಗ ನಾವು ವಿರೋಧ ಮಾಡಲಿಲ್ಲ. ಅಪಪ್ರಚಾರ ಮಾಡುವ ದುಷ್ಟಶಕ್ತಿಗಳ ವಿರುದ್ಧ ಯಾವತ್ತೂ ಒಂದು ಕೇಸು ಕೂಡ ನೀವು ಬುಕ್ ಮಾಡಲಿಲ್ಲ ರಾಜ್ಯ ಸರ್ಕಾರ. ಭಾರತೀಯ ಜನತಾ ಪಾರ್ಟಿ ನಾವು NIA ಅಥವಾ ಹೆಚ್ಚಿನ ತನಿಖೆ CBI ಮತ್ತೊಂದು ತನಿಖೆ ಆಗ್ಬೇಕು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆದರೆ ಈ ದುಷ್ಟಶಕ್ತಿಗಳ ಹಿಂದೆ ಇರ್ತಕ್ಕಂಥ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಏನು ಕೆಲವು ದುಷ್ಟಶಕ್ತಿಗಳಿದ್ದಾವೆ ಅವ್ರನ್ನ ನೀವು ಹೊರ ತರಬೇಕಾಗಿದೆ. ಪುಟಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಇನ್ನಷ್ಟು ಹೊಳೆಯುತ್ತೆ, ಈ ಅಗ್ನಿ ಪರೀಕ್ಷೆಯಿಂದ ಗೆದ್ದು ಬರುತ್ತೆ ಹೇಳಿದ್ದೆ. ಬುರ್ಡೆ ಗ್ಯಾಂಗಿನ ಷಡ್ಯಂತ್ರ ದಿನೇ 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 ಬಹಿರಂಗ ಆಗ್ತಾ ಇದೆ. ಬುರ್ಡೆ ಗ್ಯಾಂಗಿನ ತುತ್ತೂರಿಗೆ ತಲೆದೂಗಿರು. ಈ SIT ಯಾರೇ ಅಷ್ಟೇ ಬುರುಡೆಯನ್ನ ಬಿಟ್ಕೊಂಡು ಯಾರೇ ಅಷ್ಟೇ ಅದರ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ರು ಕೂಡ ನಂಬಿಕೆ ಭಾವನೆಗಳು ಎಲ್ಲೂ ಕೂಡ ಹೋಗಲ್ಲ. ಆ ಕ್ಷಣಕ್ಕೊಂಚೂರು ಹಿಂಗಿರಬಹುದು, ಪುಟಿದೆದ್ದು ಆ ನಂಬಿಕೆ ಭಾವನೆಗಳು ಇನ್ನೂ ಬಲವಾಗಿ ನಿಂತ್ಕೊಳ್ಳುತ್ತೆ. ಭಕ್ತಿ ಬರೆದಿಟ್ಕೊಳ್ಳಿ, ಯಾರೇನೇ ಬಂದರೂ ಕೂಡ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಅವ್ರು ಯಾರೋ ಹೇಳ್ತಾ ಇದ್ರಲ್ಲ, SIT ಅವ್ರು ಕಿತ್ಕೊಳ್ಳೋಕೆ ಹೋದ್ರು ಕೂಡ SIT ಅವ್ರ ಕೈಗೆ ಸಿಗ್ತಾ ಇಲ್ವಂತೆ. ಅದು ಯಾರ ಕಡೆ ಕಿತ್ಕೊಳ್ಳೋಕೆ ಹೋಗಿದಾರೋ ಗೊತ್ತಿಲ್ಲ. ಅದೇ ಬುರುಡೆ ಗ್ಯಾಂಗ್ ಮಾತ್ರ ಚಿನ್ನಯ್ಯನ ಒತ್ತಡಕ್ಕೆ ಮಾಡಿದ್ದು ನಮ್ಮ ಹೆಸರು ಹೇಳ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಅವತ್ತು ನಿಮ್ಮ ಒತ್ತಡಕ್ಕೆ ಮಾಡೋದ್ಬಿಟ್ಟು ಕಂಡವ್ರ ಹೆಸರು ಹೇಳಲಿಲ್ವಾ ಅವನು? ಅಲ್ವಾ? ಅವಾಗ ಹಾಲು ಕುಡಿದಿದ್ರು. ಚೆನ್ನಾಗಿದೆ. ಏನೇನು ಕುಡಿಸಿದಾರೋ ರೂಮಲ್ಲಿ ಇಟ್ಬಿಟ್ಟು